ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಜೈಲು ಹಕ್ಕಿಯಾಗಿರೋ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಹುಟ್ಟುಹಬ್ಬ. ಆತ ರೇವಣ್ಣ ದಂಪತಿಗಳು ಮಗನ ಬರ್ಡೇಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರೆ ಈತ ರೇಪಿಸ್ಟ್ ಪ್ರಜ್ವಲ್ ಜೈಲ್ನ ಸೆಲ್ನಲ್ಲಿ ಕೂತು ಕಣ್ಣೀರಿಟ್ಟಿದ್ದಾನೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಸಜಾ ಕೈದಿಯಾಗಿ 3ನೇ ದಿನ. ಸ್ತ್ರೀಯರ ಮಾನಹರಣ ಮಾಡಿದ್ದ ಪಾಪಿಗಿಂದು ಬರ್ತ್ಡೇ. ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆ ನೀಡಿದ್ದು ಇಂದಿಗೆ 3 ದಿನಗಳೇ ಕಳೆದಿದೆ. ಸುಮಾರು 480 ಪುಟಗಳ ತೀರ್ಪು ಬರೆಸಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿದ್ರು. ಸದ್ಯ ಜೈಲಿನಲ್ಲಿ ಸಜಾ ಕೈದಿಯಾಗಿ ಮುದ್ದೆ ಮುರಿತಾ ಇರುವ ಮಾಜಿ ಸಂಸದ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಇವತ್ತು ಹುಟ್ಟುಹಬ್ಬ. ವರ್ಷ ಗ್ರ್ಯಾಂಡ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದ ಪ್ರಜ್ವಲ್ ರೇವಣ್ಣ 28ನೇ ವಯಸ್ಸಿನಲ್ಲಿ ಎಂಪಿಯಾಗಿ ಮೆರೆದಾಡ್ತಾ ಇದ್ರು. ಪ್ರಜ್ವಲ್ ಎಂದು ಜೈಲು ಹಕ್ಕಿಯಾಗಿದ್ದಾನೆ. ತನ್ನ 36ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಈ ಸ್ತ್ರೀಲೋಲ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ತನ್ನ ಜಿಲ್ಲೆಯಲ್ಲಿ ವೈಭೋಗದಿಂದ ಬರ್ತ್ಡೇ ಮಾಡ್ಕೊಳ್ತಿದ್ದವನನ್ನ ಮೂಸೋರೆ ಇಲ್ಲದಂತಾಗಿದೆ. ಗ್ರಾಮಗಳಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಗಳಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ವರ್ಷ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಈತ ಹೊರಗಡೆ ಇದ್ದಾಗ ಮನೆ ಮುಂದೆ 1000 ಅಭಿಮಾನಿಗಳು ಸೇರ್ತಿದ್ರು. ಆದ್ರೆ ಇದೀಗ ಮಾಡಿದ ಪಾಪದ ಕೃತ್ಯದಿಂದ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಬರ್ತ್ಡೇ ದಿನವೇ ಸರಿಯಾಗಿ ಊಟ ಸೇರ್ತಿಲ್ಲ, ನಿದ್ದೆ ಮಾಡದೆ ಕಾಲವನ್ನ ಕಳೀತಾ ಇರುವ ಪ್ರಜ್ವಲ್ಗೆ ಜೈಲಿನ ಸಹ ಕೈದಿಗಳು ಬಂದು ವಿಶ್ ಮಾಡಿದ್ರು ಕೂಡ ತಿರುಗಿ ನೋಡ್ತಿಲ್ವಂತೆ. ಕಣ್ಣಲ್ಲಿ ನೀರು ಹಾಕೊಂಡು ಸೆಲ್ನ ಮೂಲೆಯಲ್ಲಿ ಕೂತು ರೋದಿಸ್ತಾ ಇದ್ದಾನಂತೆ. ಏನೋ ನಿನ್ನೆ ಕೂಡ ಬೇಜಾರ್ನಲ್ಲಿದ್ದಂತಹ ಪ್ರಜ್ವಲ್ ನಾನು ಯಾವ ಕೆಲಸ ಮಾಡಲ್ಲ ಅಂತ ಖ್ಯಾತಿ ತೆಗೆದಿದ್ದ. ನನಗೆ ಕೆಲಸ ಬೇಡ, ಸಂಬಳನೂ ಬೇಡ, ಇದಕ್ಕೆ ದಂಡವನ್ನು ನ್ಯಾಯಾಲಯದಲ್ಲಿ ಕಟ್ಟುತ್ತೀನಿ ಅಂತ ದಿಮಾಗ್ ತೋರಿಸಿದ್ದಾನಂತೆ. ಅದೇನೇ ಹೇಳಿ ಮಾಡಿದ ಪಾಪ ಕೃತ್ಯಕ್ಕೆ ನ್ಯಾಯ ದೇಗುಲ ಸರಿಯಾಗಿ ಶಿಕ್ಷೆ ಕೊಟ್ಟಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.